ಓಂ ಗುರುಭ್ಯೋ ನಮಃ. ಒಂದು ಹಳೆ ಮನುಷ್ಯ ಅಂದ ಮೇಲೆ ಮನಸ್ಸು ಇದ್ದದ್ದೇ, ಮನಸ್ಸು ಅಂದ ಮೇಲೆ ನೂರಾರು ಬಯಕೆಗಳು ಕೂಡ ಇದ್ದದ್ದೇ. ಬಯಕೆಗಳು ಅದೆಷ್ಟೇ ಇದ್ರೂ ಕೂಡ ಕೆಲವು ಬಯಕೆಗಳು ಮಾತ್ರ ಈಡೇರುತ್ತೆ ಮತ್ತು ಎಲ್ಲರ ಬಯಕೆಗಳು ಕೂಡ ಭಿನ್ನ ಭಿನ್ನವಾಗಿರುತ್ತೆ. ಎಲ್ಲರ ಬಯಕೆ ಭಿನ್ನ ಭಿನ್ನವಾಗಿದ್ರೂ ಕೂಡ ಎಲ್ಲರ ಬಯಕೆಗಳು ಈಡೇರುವುದಿಲ್ಲ ಬಂಧುಗಳೇ. ಎಲ್ಲರ ಬಯಕೆ ಪೂರ್ತಿಯಾಗುವುದಿಲ್ಲ. ಅಪವಾದಾತ್ಮಕವಾಗಿ ಕೆಲವರ ಎಲ್ಲ ಬಯಕೆಗಳು ಮಾತ್ರ ಈಡೇರುತ್ತೆ ಅಥವಾ ಪೂರ್ತಿಯಾಗುತ್ತೆ. ಬಹುತಾಂಶ ಜನರ ಬಯಕೆಗಳು ಈಡೇರುವುದೇ ಇಲ್ಲ ಅಥವಾ ಪೂರ್ತಿಯಾಗುವುದೇ ಇಲ್ಲ. ಯಾಕೆ ಅಂತ ನೀವು ಕೇಳಿದ್ರೆ, ಬಯಕೆ ಈಡೇರುವುದು ಒಂದು ಸಂಗತಿಯ ಮೇಲೆ ಅವಲಂಬಿಸಿರುತ್ತೆ ಬಂಧುಗಳೇ. ಅದು ಯಾವ ಸಂಗತಿಯ ಮೇಲೆ ಅವಲಂಬಿಸಿರುತ್ತೆ ಅಂತ ನೀವು ಕೇಳಿದ್ದಾಗಿದ್ರೆ, ಈ ಬಯಕೆಯಲ್ಲಿ ಎರಡು ರೀತಿ ಉಂಟು ಬಂಧುಗಳೇ. ಒಂದು, ನಾವು ಇನ್ನೊಬ್ಬರ ಸಂದರ್ಭದಲ್ಲಿ ಬಯಸಿದ್ದು, ಇನ್ನೊಂದು ತನಗಾಗಿ ಅಥವಾ ತನ್ನ ಸಂದರ್ಭದಲ್ಲಿ ಬಯಸಿದ್ದು. ಅಂದ್ರೆ ಇನ್ನೊಬ್ಬರು ಅಥವಾ ಇನ್ನೊಬ್ಬರಲ್ಲಿ ಏನಾಗಬೇಕು ಅಥವಾ ಯಾವ ರೀತಿಯ ಬದಲಾವಣೆ ಇನ್ನೊಬ್ಬರಲ್ಲಿ ಆಗಬೇಕು ಅಂತ ನಾವು ಅನ್ಕೊಳ್ತೀವೋ ಅದು ಇನ್ನೊಬ್ಬರ ಸಂದರ್ಭದಲ್ಲಿನ ಬಯಕೆ. ಮತ್ತೆ ತನ್ನ ಸಂದರ್ಭದಲ್ಲಿ ಏನಾಗಬೇಕು ಅಥವಾ ತನಗೇನೇನು ಸಿಗಬೇಕು ಅಂತ ಬಯಸ್ತೀವೋ ಅದು ತನ್ನ ಸಂದರ್ಭದಲ್ಲಿನ ಬಯಕೆ. ಬಂಧುಗಳೇ, ನಾವು ಇನ್ನೊಬ್ಬರ ಸಂದರ್ಭದಲ್ಲಿ ಏನು ಬಯಸ್ತೀವೋ ಅದು ಒಂದು ಬೀಜ ಇದ್ದಂತೆ, ಮತ್ತು ತನಗಾಗಿ ಸ್ವಂತಕ್ಕಾಗಿ ಏನು ಬಯಸ್ತೀವೋ ಅದು ಒಂದು ಫಲ ಇದ್ದಂತೆ. ಬಂಧುಗಳೇ, ನೀವು ಹೇಳಿ, ಬೀಜ ಒಂದು ಮತ್ತು ಫಲ ಒಂದು ಆಗುವುದುಂಟೆ? ಒಂದು ಬೀಜ ಬಿತ್ತಿ ಬೇರೆ ಫಲ ಪಡೆಯೋಕ್ ಸಾಧ್ಯನಾ ಅನ್ನೋದು ನನ್ನ ಮಾತು ಬಂಧುಗಳೇ. ನಾವು ಯಾವ ರೀತಿಯ ಬೀಜವನ್ನ ಬಿತ್ತೀವೋ ಅದೇ ಫಲವು ನಮಗೆ ಸಿಗುತ್ತೆ, ಬೇರೆ ಫಲ ಸಿಗೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಇನ್ನೊಬ್ಬರಿಗಾಗಿ ಬಯಸಿದ್ದು ನಮಗಾಗಿ ತಪ್ಪದೇ ಬರುತ್ತೆ ಬಂಧುಗಳೇ. ಇದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ. ಧನ್ಯವಾದಗಳು.